ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ನುಗ್ಗೆ ಸಬ್ಸಿಗೆ ಸೊಪ್ಪು ಅಂತಾರೆ, ತಪಾಕ್ಸೆ ಸೊಪ್ಪು ಅಂತಾರೆ. ಸೊಪ್ಪಿಂದು ಬೇಳೆ ಹಾಕ್ಬಿಟ್ಟು ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಈಗ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಬ್ಸಿಗೆ ಸೊಪ್ಪು, ಬೇಳೆ ಎಲ್ಲ ಹಾಕಿದ್ದೀನಿ. ಬೇಳೆ ಹಾಕಿ ಒಂದು ಸ್ವಲ್ಪ ಹೆಸರು ಕಾಳು ಒಂದು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಸೊಪ್ಪು ತಬಾಕ್ಸೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಬೇಯಕ್ಕೆ ಇಟ್ಟಿದ್ದೀನಿ. ಸರಿ ಬೆಂದಿದೆ, ಸುಮ್ಮನೆ ಹಾಗೆ ಬೇಯಿಸ್ಕೊಂಡಿದ್ದೀನಿ, ಕುಕ್ಕರ್ಗೆ ಹಾಕಿಲ್ಲ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಅದರ ಕಟ್ಟೆಲ್ಲ ಬಸ್ಬಿಟ್ಟು ಬಸ್ತು ಬೇರೆ ಸಪ್ರೇಟ್ ಮಾಡ್ಕೊತೀನಿ. ಈಗ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹುರಿದು ರೆಡಿ ಮಾಡ್ಕೊತೀನಿ. ಮತ್ತು ಒಂದಿಷ್ಟು ಬೆಳ್ಳುಳ್ಳಿ, ಹುಣಸೆಹಣ್ಣು ನೆನೆಸಿದ್ದೀನಿ, ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊಪ್ಪಿಗೆ ಒಗ್ಗರಣೆ ಹಾಕಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೆಣಸಿನ್ಕಾಯಿ ಎಲ್ಲ ಹುರ್ಕೊತೀನಿ ಒಂದು ಸ್ವಲ್ಪ. ಅದ್ರ ಜೊತೆಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಉದ್ದ ಇತ್ತು, 2 ಪೀಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಹುರ್ಕೊತೀನಿ. ಹುರ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ ಬಸ್ಸಾರು ಮಾಡೋದಕ್ಕೆ. ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. 1-2 ಹಸಿಮೆಣಸು, ಒಂದು 3 ಬ್ಯಾಡಗಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಇವು ಎಲ್ಲ ಬಿಸಿ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊತೀನಿ. ಬೇಳೆ ಸಾಂಬಾರು ಪುಡಿ ಹಾಕ್ತಾರೆ ಒಬ್ಬೊಬ್ಬರು. ಬಸ್ಸಾರು ಮಾಡಿದರೆ ಬೇಳೆ ಸಾಂಬಾರು ಪುಡಿ ಹಾಕ್ತಾರೆ, ಅದು ಟೇಸ್ಟ್ ಅದೇ ಒಂಥರ ಇರುತ್ತೆ ಟೇಸ್ಟು. ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದೇ ಥರ ಮಾಡ್ತೀವಿ. ತೊಗರಿ ಬೇಳೆ, ಹೆಸರು ಕಾಳು ಎಲ್ಲ ಹಾಕಿದ್ದೀನಿ. ಸೊಪ್ಪು ಎಲ್ಲ ಬೇಯಿಸಿ ಕಟ್ಟೆಲ್ಲ ಬೇರೆ ಮಾಡಿದ್ದೀನಿ, ಬಸ್ದಿಟ್ಕೊಂಡಿದ್ದೀನಿ ಎಲ್ಲ ನಾನು ಬಸ್ ಸಾಂಬಾರು ಮಾಡೋಕ್ಕೆ. ಇದು ಆರೋದಕ್ಕೆ ಇಟ್ಟಿದ್ದೀನಿ. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ನೆನೆಸಿದ್ದೀನಿ, ಮೆಣಸಿನ್ಕಾಯಿ ಎಲ್ಲ ಉದ್ದಿಟ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಸಣ್ಣ ಜಾರ್ ಮಿಕ್ಸಿಯಲ್ಲಿ ಎಲ್ಲ ರುಬ್ಕೊತೀನಿ. ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕ್ಕೊತೀನಿ. ಇದು ಮಿಕ್ಕಿರೋದು ಸೊಪ್ಪಿಗೆ ಹಾಕ್ತೀನಿ. ಇದು ಸೊಪ್ಪು ಬಸ್ಸಾರು ಮಾಡಿದ್ದೀನಲ್ಲ, ಸೊಪ್ಪಿಗೆ ಹಾಕಿದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಾಂಬಾರಿಗೂ ಹಾಕಬೇಕು, ಸೊಪ್ಪಿಗೂ ಹಾಕಬೇಕು. ಇದನ್ನು ಒಗ್ಗರಣೆ ಮಾಡ್ತೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀನಿ. ಇದೆಲ್ಲ ಹಿಂಡಿ, ಸೊಪ್ಪೆಲ್ಲ ಹಿಂಡಿ, ಇದರಲ್ಲೂ ನೀರಿನಂಶ ಇರುತ್ತೆ, ಕಟ್ಟಿನಂಶ ಎಲ್ಲ ಹಿಂಡಿ ಬಿಟ್ಟು ಸರಿ ಒಗ್ಗರಣೆ ಮಾಡ್ಕೊತೀನಿ. ಸರಿ ಇದೆಲ್ಲ ರುಬ್ಕೊಂಡು ಬರ್ತೀನಿ. ಇದೆಲ್ಲ ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಹುರ್ಕೊಂಡು ಬರ್ತೀನಿ. ಜೀರಿಗೆ, ಮೆಣಸು ಇವೆಲ್ಲ ಹುರಿದಿರೋದೆಲ್ಲ ಹುರ್ಕೊಂಡು ಬರ್ತೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಿ ತಗೊಂಡು ಬರ್ತೀನಿ. ಆಮೇಲೆ ಇದು ಹುಣಸೆಹಣ್ಣೆಲ್ಲ ಕಿವುಚಿ ರಸ ಹಾಕ್ತೀನಿ. ಮಸಾಲೆ ತೋರಿಸಿದ್ನೆಲ್ಲ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಸಾಂಬಾರಿಗೆ ಒಗ್ಗರಣೆ ಮಾಡ್ತೀನಿ. ಇದು ಹುಣಸೆಹಣ್ಣು ರಸ ಎಲ್ಲ ಕಿವುಚಿ ಸಾಂಬಾರಿಗೆ ಹಾಕ್ತೀನಿ. ಮತ್ತು ಇಲ್ಲಿ ಸೊಪ್ಪು ಟ್ರೇ ಒಳಗೆ ಹಾಕ್ಕೊಂಡಿದ್ದೀನಿ, ಆರ್ಲಿ ಬಿಸಿ ಇದೆ ಅಂತ. ಸರಿ ಇದೆಲ್ಲ ಈ ಥರ ಹಿಂಡಿಬಿಟ್ಟು ಸೊಪ್ಪೆಲ್ಲ ಪಾತ್ರೆಯಲ್ಲಿ ಹಾಕ್ಕೊತೀನಿ. ಸೊಪ್ಪೆಲ್ಲ ಹಿಂಡಿಬಿಟ್ಟು ಬಿಸಿ ಇದೆ, ಇದು ಥರ ಫುಲ್ಲು ಹಿಂಡಬೇಕು. ಇದರಲ್ಲಿ ಕಟ್ಟು ಇರಬಾರ್ದು, ಇಲ್ಲಾಂದರೆ ಸೊಪ್ಪು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ.
ಈ ಥರ ಬಿಗಿಯಾಗಿ ಹಿಂಡಿ ಸೊಪ್ಪು ಒಗ್ಗರಣೆ ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಅನ್ನಕ್ಕೂ ನೆನೆಸ್ಕೊಂಡು ತಿನ್ನೋಕ್ಕೆ ಸರಿ. ಅದಕ್ಕೋಸ್ಕರ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈ ಕಟ್ಟೆಲ್ಲ ರುಬ್ಬಿರೋ ಮಸಾಲೆಗೆ ಹಾಕ್ತೀನಿ. ಎಲ್ಲ ಹಿಂಡ್ಕೊಂಡು ಬರ್ತೀನಿ. ಎಲ್ಲ ಫುಲ್ ಹಿಂಡೋ ತನಕ ತೋರಿಸಿದ್ರೆ ವಿಡಿಯೋನ ಲೆಂತಿ ವಿಡಿಯೋ ಆಗುತ್ತೆ. ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಹೋಗಿ. ಸೊಪ್ಪೆಲ್ಲ ಹಿಂಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಸೊಪ್ಪು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಅಕಸ್ಮಾತು ಸೊಪ್ಪಿನ ಜೊತೆಗೆ ತಿಂದ್ರೂ ಮೆಣಸಿನ್ಕಾಯಿನ ಖಾರ ಆಗೋದಿಲ್ಲ. ಈ ಬೋಂಡೆ ಮೆಣಸಿನ್ಕಾಯಿ ತಿಂತೀವಲ್ಲ ಬೋಂಡದ ಜೊತೆಗೆ, ಹಾಗೆಯೇ ಈ ಸೊಪ್ಪಿನ ಜೊತೆಗೆ ಮೆಣಸಿನ್ಕಾಯಿ ತಿಂದ್ರೂ ಸೊಪ್ಪು ಖಾರ ಆಗೋಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಹಾಕಬೇಕು. ಸೊಪ್ಪಿನ ಜೊತೆಗೆ ಇದು ಮೆಣಸಿನ್ಕಾಯಿ ತಿಂದರೂ ಖಾರ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಡ್ತೀನಿ. ಆಮೇಲೆ ಸಾಂಬಾರ್ಗೂ ಒಗ್ಗರಣೆ ಮಾಡ್ತೀನಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿದರೆ ಮುದ್ದೆ ರೈಸ್ ಎರಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಸೊಪ್ಪು, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಈಗ ಹಿಂಡಿಟ್ಕೊಂಡಿರೋಂಥ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ಸೊಪ್ಪಿನ ಪಲ್ಯ ಊಟಕ್ಕೆ ನೆನೆಸ್ಕೊಂಡು ತಿನ್ನೋಕೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆಲ್ಲ ಸೊಪ್ಪು ಸೇರಿಸ್ತೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸೊಪ್ಪಿನ ಸಾರು, ಸಬ್ಬಕ್ಕಿ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಹೆಲ್ತಿಗೂ ತುಂಬ ಒಳ್ಳೆಯದು ಸೊಪ್ಪಿನ ಸಾರು. ದಿನ ಹುಳಿ ಸಾರು, ಬೇಳೆ ಸಾರು, ಮಸೊಪ್ಪು ಸಾರು, ಮಸ್ಕಾಯಿ ಸಾರೋದು, ತರಕಾರಿ ಹುಳಿ ಸಾರು ತಿಂದು ಬೇಜಾರಾಗೋಗಿರುತ್ತೆ. ಈ ಥರ ಸಾರು ಮಾಡಿಕೊಂಡ್ರೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಸೊಪ್ಪಿಗೆ ಒಗ್ಗರಣೆ ಮಾಡ್ತೀನಿ ಸಾಂಬಾರಿಗೆ. ಈಗ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ, ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲೆ ಕಟ್ಟು ಎಲ್ಲ ಸೇರಿಸಿದ್ದೀನಿ. ಇದು ಹುಣಸೆಹಣ್ಣು ಎಲ್ಲ ಹಿಂಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂತೀನಿ. ಕುದಿಸ್ಬೇಕು. ಇದನ್ನು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಮುದ್ದೆ ಮತ್ತು ರೈಸು ಎಲ್ಲ ತಿನ್ಬೋದು ಇದರಲ್ಲಿ.
ಇದು ಕಟ್ಟು ಜಾಸ್ತಿ ಆಗಿದೆ ಅಂತ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇದು ಅಷ್ಟು ಮಸಾಲೆ ಹಾಕಿದರೆ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಟ್ಟು ತೆಗೆದಿಟ್ಟಿದ್ದೀನಿ. ಕಟ್ಟು ಸ್ವಲ್ಪ ತೆಗೆದಿಟ್ಟು ಇಷ್ಟು ಹಾಕ್ಕಂತೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿದ್ರಲ್ಲ ಫ್ರೆಂಡ್ಸ್, ಬಸ್ಸಾರು ಯಾವ ರೀತಿ ಮಾಡಿದೆ ಅಂತ. ಎಲ್ಲ ಸಾಂಬಾರುಗಳಿಗಿಂತ ಸೊಪ್ಪಿನ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿದ್ದೀನಿ. ನೀವು ಇದೇ ರೀತಿ ಟ್ರೈ ಮಾಡಿ. ಇದು ಹುಣಸೆಹಣ್ಣು ರಸ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ. ಕಟ್ಟಾಕ್ಬಿಟ್ಟು ಎಲ್ಲ ಇದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಉಪ್ಪು ಮುಂಚೆನೇ ಹಾಕಿದ್ದೀನಿ ಸೊಪ್ಪಿಗೆ. ಟೇಸ್ಟ್ ನೋಡಿಬಿಟ್ಟು ಕಮ್ಮಿ ಇದ್ದರೆ ಒಂಚೂರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕಾಗುತ್ತೆ. ನಾನು ಸೊಪ್ಪು ಬೇಯೋದಕ್ಕೆ ಇಟ್ಟಾಗಲೇ ಬೇಳೆ ಜೊತೆಗೆ ಉಪ್ಪು ಹಾಕಿದ್ದೆ. ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಸರಿ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಸೊಪ್ಪು ಎಲ್ಲ ಬಸ್ದು ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದೀನಿ. ಬಸ್ಸಾರು, ಪಲ್ಯ, ಸೊಪ್ಪಿನ ಪಲ್ಯ, ಬಸ್ಸಾರು, ಸಾಂಬಾರು ಕುದ್ದಿದೆ ಚೆನ್ನಾಗಿ. ಇದನ್ನು ಸರ್ವ್ ಮಾಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು, ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇದು ರೆಡಿ ಮಾಡಿದ್ದೀನಿ, ಸರ್ವ್ ಮಾಡಿದ್ದೀನಿ. ರೈಸು, ಮುದ್ದೆ ಮಾಡಿಲ್ಲ ಇನ್ನೂ, ಆಮೇಲೆ ಮಾಡ್ತೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು. ವಿಡಿಯೋ ಮುದ್ದೆನಿಗೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ರೈಸ್ ಮಾಡಿದ್ದೆ, ರೈಸೇ ಇಟ್ಬಿಟ್ಟು ಫೋಟೋ ತೆಗ್ದಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಸರಿ, ಸೊಪ್ಪಿನ ಸಾರು ಮಾಡಿದ್ದೀನಿ, ಬಸ್ಸಾರು. ನಾನು ಮಾಡುವ ವಿಧಾನ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಇದು ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.